G+2 ಹಾಕ್ಸಿದ್ದೀವಿ ಲಿಫ್ಟು. 3 ಫ್ಲೋರ್ಗೂ ಚೆನ್ನಾಗಿ ಯೂಸ್ ಆಗ್ತಾ ಇದೆ. ನನಗೆ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ನೀಸ್ ಪೇನ್ ಇದೆ, ಅದರಿಂದ ನಾವು ಲಿಫ್ಟ್ ಯಾವ್ದು ಹಾಕ್ಸೋದಂತ ನೋಡ್ತಾ ಇದ್ವಿ. ಆವಾಗ ನಮಗೆ ನಿಭೌದು ಗೊತ್ತಾಯಿತು ಇಂಟರ್ನೆಟ್ಟಲ್ಲಿ ನನಗೆ. ಆಮೇಲೆ ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಸೇಫ್ಟಿ ಎಲ್ಲ ತುಂಬ ಚೆನ್ನಾಗಿದೆ. ಕರೆಂಟ್ ಹೋದ್ರೂ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಕರೆಂಟ್ ಹೋದಾಗ ನಾವು ಅದು ನಿಯರೆಸ್ಟ್ ಫ್ಲೋರ್ ಯಾವುದಿದೆಯೋ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ. ತುಂಬ ಚೆನ್ನಾಗಿದೆ ಸರ್, ನಮ್ಗೆ ತುಂಬ ಇಷ್ಟ ಆಗಿದೆ. ಚಿಕ್ಕದಾಗಿ ಕರೆಕ್ಟಾಗಿ ನಮ್ಮ ಮನೆ ಸೂಟ್ ಆಗುತ್ತೆ. ಹಳೇದು ನಮ್ಮ ಮನೆ ಅಂದರೆ ಬೇರೆ ಇದು ಮಾಡಿದ್ರೆ 10x10 ಬೇಕು ಜಾಗ, ಇದಂದರೆ 3x3 ಅಲ್ಲೇ ಆಗೋಯ್ತು. ನಮ್ಮ ಮನೆಯವರು ಪಾಪ ಸರ್ಚ್ ಮಾಡಿದ್ರು, ನೆಟ್ಟಲ್ಲಿ ಎಲ್ಲ ನೋಡಿ ಎಲ್ಲ ಮಾಡಿದ್ಮೇಲೆ ಅವರು ಸ್ಯಾಟಿಸ್ಫೈ ಆದರು. ನಾನು ನೋಡಿದೆ, ಬಂದು ಆಫೀಸಲ್ಲೆಲ್ಲ ನೋಡಿ ಸ್ಯಾಟಿಸ್ಫೈ ಆಯಿತು, ಓಕೆ ಅಂತ ಸೆಲೆಕ್ಟ್ ಮಾಡಿ. ಎಲಿವೇಟರ್ ವಿಶಿಷ್ಟತೆ ಏನಂದರೆ ಎಲ್ಲ ವಯಸ್ಸಿನವರು ಯೂಸ್ ಮಾಡ್ಬೋದು. ಸೇಫ್ಟಿ ಎಲ್ಲ ಚೆನ್ನಾಗಿದೆ, ವಯಸ್ಸಾದವರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಒಂದು ಸೀಟ್ ಕೂಡ ಇದೆ, ಅದರಲ್ಲಿ ಸೇಫ್ಟಿ ಬಟನ್ ಎಲ್ಲ ಇದೆ. ಏನಾದರೂ ಪ್ರಾಬ್ಲಮ್ ಆದ್ರೂ ಆ ಸೇಫ್ಟಿ ಬಟನ್ ನಾವು ಇದು ಮಾಡಿದ್ರೆ ಆರಾಮಾಗಿ ಡೋರ್ ಓಪನ್ ಆಗುತ್ತೆ. ಅಷ್ಟೇ, ತುಂಬ ಚೆನ್ನಾಗಿದೆ. ಎಲ್ಲರೂ ಇದನ್ನ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತೀನಿ. ನಮಗೆ ಸ್ಟೆಪ್ಸ್ ಹತ್ತೋದು ಇಳಿಯೋದು ಮಾಡುವಾಗ ತುಂಬ ಪ್ರಾಬ್ಲಮ್ ಇತ್ತು. ನೀ ಪೈನ್ಸ್ ಬರ್ತಾ ಇತ್ತು, ಆಗ್ತಾ ಇರಲಿಲ್ಲ. ಇವಾಗ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಗ್ರೌಂಡ್ ಫ್ಲೋರ್ ಇರೋದ್ರಿಂದ 3 ಫ್ಲೋರ್ ಸೆಕೆಂಡ್ ಫ್ಲೋರ್ ಹೋಗ್ತಾನೆ ಇರಲಿಲ್ಲ. ಇವಾಗ ಏನಂದರೆ ಲಿಫ್ಟ್ ಹಾಕಿದ್ಮೇಲೆ ಹಾಕಿದ್ಮೇಲೆ ನಿಭೋದು ಗ್ರೌಂಡು ಫಸ್ಟು ಸೆಕೆಂಡ್ ಎಲ್ಲ ಓಡಾಡ್ತೀವಿ. ಕಂಫರ್ಟಾಗಿದೆ, ಆರಾಮಾಗಿದೆ ಓಡಾಡೋಕ್ಕೆ. ಇದು ಲುಕ್ಕು ಚೆನ್ನಾಗಿದೆ. ಆಮೇಲೆ ಇದು ಲಿಫ್ಟ್ ಅಂತಾನೆ ಅನ್ಸೋದಿಲ್ಲ. ಆ ಥರ ಒಂದು ಸ್ಕ್ರೂ ಆಗಲಿ, ಒಂದು ಏನು ಬೋಲ್ಟು ನಟ್ಟು ಏನೂ ಇಲ್ಲ ಅದರಲ್ಲಿ. ಲುಕ್ಕು ತುಂಬ ಚೆನ್ನಾಗಿದೆ. ಎಲ್ಲರೂ ನಮ್ಮ ಮನೆಗೆ ಬಂದವರೆಲ್ಲ ಅದನ್ನೇ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಲಿಫ್ಟು, ಯಾವುದಿದು, ಯಾವ ಕಂಪನಿ ಅಂತ ಕೇಳ್ತಾರೆ. ನಾವು ಹೇಳ್ತೀವಿ ಇದು ನಮ್ಮದು ನಿಭೋ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ನಮ್ಗೆ ಅದು ತುಂಬ ಇಷ್ಟ ಆಗಿದೆ.